ಎಲೆಕ್ಷನ್ ಮುಗೀತು, ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಇದನ್ನೇ ರಾಜಕೀಯ ಪಕ್ಷದವ್ರು ಕಾಯ್ತಿದ್ರ ಅಂತ ಈಗ ಗೊತ್ತಾಗುತ್ತೆ. ಇದಕ್ಕೆ ಕೇಳೋದು ಪಕ್ಕ ರಾಜಕೀಯ ಅಂತ. ಹೌದು, ಹಾಗಾಗಿ ಜನಗಳು ಅವರು 2,000 ಓಟು, 2,000 ರೂಪಾಯಿಗೆ, 1,000 ರೂಪಾಯಿಗೆ, 5,000 ರೂಪಾಯಿ ಓಟ್ ಕೊಡ್ತಾರೆ ಅಂತಂದರೆ ಸುಮ್ಮನೆ ಕೊಡೋದಿಲ್ಲ. ನಾಳೆ ನಮಗೆ ಅದಕ್ಕೆ ಬಡ್ಡಿ ಸಮೇತ ವಸೂಲಿ ಮಾಡೋದಕ್ಕೆ ರಾಜಕಾರಣಿಗಳು ಕೊಡೋವಂಥದ್ದು. ಇದನ್ನು ನಿಮಗೆ ಅರ್ಥ ಆಗಬೇಕು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಪಂಚರಾಜ್ಯ ಚುನಾವಣೆ ಮುಗೀತು. ಪಂಚರಾಜ್ಯ ಚುನಾವಣೆ ಮುಗಿದ ಒಂದೇ ದಿನದಲ್ಲಿ, ಅಂದರೆ ಮಾರನೇ ದಿನಾನೇ 1,000 ರೂಪಾಯಿ ಹೈಕ್ ಮಾಡಿದ್ದಾರೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ. ಖಂಡಿತವಾಗಿಯೂ ಗೃಹ ಬಳಕೆದಾಗಿಲ್ವಲ್ಲ ಅಂತ ಖುಷಿ ಪಡೋಕೆ ಹೋಗ್ಬಿಡಿ, ಖಂಡಿತವಾಗಿಯೂ ಆಗುತ್ತೆ. ಕೇವಲ ಗೃಹ ಬಳಕೆ ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಸ್ಟವ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ, ಈಗಾಗಲೇ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆನೂ ಕೂಡ 30-40 ರೂಪಾಯಿ ಒಂದೇ ಸೇರಿ ಹೈಕ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಿಮಗೆ ಗೊತ್ತಿರಲಿ, ಪಂಚರಾಜ್ಯ ಚುನಾವಣೆ ಆಗಿರೋವಂಥದ್ದು, ಆಗಿದ ಮಾರನೇ ದಿನ ಈ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರೋವಂಥದ್ದು, ರಿಸಲ್ಟ್ ಬರಲಿ ಅಂತ ಅಷ್ಟೇ ಕಾಯ್ತಾ ಇರೋವಂಥದ್ದು. ರಿಸಲ್ಟ್ ಬಂದಮೇಲೆ ಖಂಡಿತವಾಗಿಯೂ ಕೇಂದ್ರ ಈ ಕೆಲಸ ಮಾಡೇ ಮಾಡುತ್ತೆ. ಯಾಕೆ ಅಂತಂದರೆ, ಅವರಿಗೆ ಇವಾಗ ಅಲ್ಲಿ ಆಗ್ತಿರೋ ಯುದ್ಧದಿಂದ ಆಗಿರ್ಬೋದು, ತರೋದಕ್ಕೆ ಬರ್ತಾರದ ಖರ್ಚು ವೆಚ್ಚ ಎಲ್ಲದನ್ನು ಕೂಡ ನಮ್ಮ ತಲೆ ಮೇಲೆ ಹಾಕೋವಂಥದ್ದು, ಯಾರು ಏನು ರಾಜಕಾರಣಿಗಳು ಕೈಯಿಂದ ಹಾಕೋವಂಥದ್ದಲ್ಲ. ಹಾಗಾಗಿನೇ ಹೇಳೋದು, ಅವರ ತಪ್ಪು ಮಾಡಿದಾಗ ಅವರಿಂದ ಆಗಬೇಕಾದ ಕೆಲಸಗಳಿಂದಾಗಿ ನೇರವಾಗಿ ಪ್ರಶ್ನೆ ಮಾಡೋದನ್ನು ಕಲೀರಿ ಅಂತ ಹೇಳೋದು. ರಾಜಕಾರಣಿಗಳಿಗೆ ಗುಲಾಮ್ಗಿರಿ ಮಾಡಬೇಡಿ ಅಂತ ಬೈಯೋದು ನಾವು. ಈಗ 1,000 ರೂಪಾಯಿ ಎಲ್ಲಿಂದ ತರ್ತೀರಾ? 1,000 ರೂಪಾಯಿ ಸಡನ್ ಕಮರ್ಷಿಯಲ್ ಬೆಲೆ ಜಾಸ್ತಿ ಆಯಿತು. ಈಗ ಗೃಹ ಬಳಕೆದು ಈಗಾಗಲೇ 1,000 ರೂಪಾಯಿ ಆಗಿದೆ. ಇನ್ನು 300-400 ರೂಪಾಯಿನ ಜಾಸ್ತಿ ಮಾಡಿದ್ರು, 1,400 ರೂಪಾಯಿ, 1,300 ರೂಪಾಯಿ ಎಲ್ಲಿಂದ ತರುವಂಥದ್ದು? ಇದು ನಾವೇ ದುಡ್ದು ನಾವೇ ಕಟ್ಟುವಂಥದ್ದು. ಇದೇನೇ ಹೇಳೋದು ತೆರಿಗೆ ಹಣ ಅಂತ. ಈ ತೆರಿಗೆ ಹಣದಲ್ಲೇ ಕೂಡ ಸರ್ಕಾರ ನಡೀತಾ ಇರೋಂಥದ್ದು. ಅದಕ್ಕೆ ಸರ್ಕಾರ ಮಟ್ಟದಲ್ಲಾಗಿರ್ಬೋದು, ಯಾವುದೇ ವಿಚಾರಗಳಲ್ಲಾಗಿರ್ಬೋದು ಪ್ರಶ್ನೆ ಮಾಡೋದನ್ನು ಕಲಿಬೇಕು ಅಂತ. ಈಗ ಇದನ್ನು ಜಾಸ್ತಿ ಆಗಿದೆ. ನಾಳೆ ಪೆಟ್ರೋಲ್ ಡೀಸೆಲ್ ಕೂಡ 30-40 ರೂಪಾಯಿ ತನಕ ಜಾಸ್ತಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ಬರ್ತಾರಂಥ ಸುದ್ದಿಗಳು ಕೂಡ ಓದೋದು ಗೊತ್ತಿಲ್ಲ. ಈಗ ಯಾವ ಮಟ್ಟಿಗೆ, ಎಷ್ಟು ಮಟ್ಟಿಗೆ ಈಗ ಕೇಂದ್ರ ಮಾಡುತ್ತೆ. ಈಗ BJP ಸರ್ಕಾರ ಸೆಂಟ್ರಲ್ ಇರೋದ್ರಿಂದ ಮಾಡುತ್ತೆ ಅಂತ. ಆದರೆ ಸ್ಥಳೀಯವಾಗಿ ರಾಜ್ಯ ಸರ್ಕಾರ ವಿರುದ್ಧನೇ ಸಾಕಷ್ಟು ಕೂಡ ಮಾತುಗಳು ಹೇಳ್ತಾ ಇರೋದು. ಆದರೆ ವಿಚಾರ ಗೊತ್ತಿಲ್ಲ. ಸಿಲಿಂಡರ್ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರ್ಬೋದು, ಇದನ್ನು ಜಾಸ್ತಿ ಮಾಡೋಕ್ಕಾಗದೆ ಕೇಂದ್ರ ಕೈಲಿ. ಆದರೆ ರಾಜ್ಯ ಸರ್ಕಾರದ ಕೈಲಿ ಆಗಲ್ವ ಅಂತ? ಖಂಡಿತವಾಗಿಯೂ ಆಗುತ್ತೆ. ಟ್ಯಾಕ್ಸೇಷನಿಂದ ಮತ್ತೆ ಇವರು ಕೂಡ ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಇಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಈಗಾಗಲೇ ರಾಜ್ಯದಲ್ಲೂ ಕೂಡ ಒಬ್ಬೊಬ್ಬ ಕನ್ನಡಿಗನ ಮೇಲೂ ಕೂಡ 1,00,000 ರೂಪಾಯಿ ಸಾಲದ ಹೊರೆ ಈಗಾಗಲೇ ಬಂದಿದೆ. ಈಗ ಎಲೆಕ್ಷನ್, ಈಗ ನನ್ನ ಪ್ರಶ್ನೆ ಇರೋದು, ಎಲೆಕ್ಷನ್ಗಿಂತ ಮುಂಚೆನೇ ಮಾಡ್ಬೋದಿತ್ತಲ್ಲ? ಎಲೆಕ್ಷನ್ಗಿಂತ ಮುಂಚೆನೇ ರೈಟನ್ನು ಜಾಸ್ತಿ ಮಾಡಿಬಿಟ್ಟು ಈಗ ಎಲೆಕ್ಷನ್ ಫೇಸ್ ಮಾಡಬೇಕಿತ್ತು ರಾಜಕಾರಣಿಗಳು. ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ಅವಾಗ ಓಟ್ ಬೀಳೋ ಅಂತ ಚೆನ್ನಾಗಿ ಗೊತ್ತಿತ್ತು ನಿಮಗೆ. ನನಗೆ ಅರ್ಥ ಆಗ್ತಿಲ್ಲ ಯಾವ ಮಟ್ಟಿಗೆ ನಮ್ಮ ಜನನ ಬಕರಗಳು ಮಾಡ್ತಿದ್ದಾರೆ ಈ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಅನ್ನೋದನ್ನು. ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಮತ್ತೊಂದು ಬೇಕಾಗಿಲ್ಲ. ದಯವಿಟ್ಟು ನನ್ನ ತಪ್ಪೇನಾದ್ರು ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಎಲೆಕ್ಷನ್ ಮುಗಿದಿದ್ದ ಮಾರನೇ ದಿನಾನೇ 1,000 ರೂಪಾಯಿ ಇವತ್ತು ಸಿಲಿಂಡರ್ ಬೆಲೆ ಜಾಸ್ತಿ ಮಾಡ್ತೀರಾ. ಈ ರಿಸಲ್ಟ್ ಮುಗಿದ ಮೇಲೆ ಈಗಿರೋ ಮಾಹಿತಿಗಳ ಪ್ರಕಾರ 200-300 ಅಥವಾ 400 ರೂಪಾಯಿಗಳ ಗೃಹ ಬಳಕೆ ಸಿಲಿಂಡರ್ ಬೆಲೆಯೂ ಜಾಸ್ತಿ ಆಗುತ್ತೆ. ಮತ್ತು 30-40 ರೂಪಾಯಿಗಳ ಕಾಲ ಇದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಈಗಾಗಲೇ ಗ್ಯಾಸಿನ ಬೆಲೆನೂ ಕೂಡ, CNG ಗ್ಯಾಸಿನ ಬೆಲೆನೂ ಸಹ 1 to ಡಬಲ್ 60-65 ರೂಪಾಯಿ ಇದ್ದಿದ್ದು ಇವತ್ತಾಗಲೇ 110-120 ರೂಪಾಯಿ ತನಕ ಹೋಗಿ ನಿಂತಿದೆ. ನಾನು ಸುಳ್ಳು ಹೇಳ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಆಗ ನೋಡೋಣ. ಇಲ್ಲ ನೀವು ಹೇಳ್ತೀರ ಸುಳ್ಳಿದು, 120 ರೂಪಾಯಿಗಿಲ್ಲ 65 ರೂಪಾಯಿ ಇರೋದು ಇನ್ನೂ ಗ್ಯಾಸ್ ಬೆಲೆ ಅಂತ ಹೇಳಿ ನೋಡೋಣ. ಖಂಡಿತವಾಗಿಯೂ ಆಗಿದೆ. ಹಾಗಾಗಿ ಎಲ್ಲ ರೀತಿಯೂ ಬೆಲೆ ಜಾಸ್ತಿ ಮಾಡ್ತಿದ್ದಾರೆ. ಎಲೆಕ್ಷನ್ ಮುಗಿದ ತಕ್ಷಣವೇ ಮಾಡ್ತಿದ್ದಾರೆ ಅಂದರೆ ಇನ್ನು 5 ವರ್ಷದ ಮುನ್ನ ಯಾರೂ ಕೇಳೋಂಗಿಲ್ಲ. 5 ವರ್ಷದಷ್ಟೇ ನಾವು ಆಡಿದ ಆಟ. ಕೊನೆಗೆ ಒಂದು 6 ತಿಂಗಳಿದ್ದಾಗ ಎಲ್ಲ ಕಡಿಮೆ ಮಾಡ್ಕೊಂಡು ಮತ್ತೆ ಒಟ್ಟು ಕೇಳೋಣ. ಅಲ್ಲ, ಜನಗಳನ್ನ ರಾಜಕಾರಣಿಗಳಾಗಲಿ ರಾಜಕೀಯ ಪಕ್ಷಗಳು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಅಷ್ಟು ದೊಡ್ಡ ನಮ್ಮ ಜನಗಳು. ಇವಾಗ ಹೇಳ್ತೀನಿ ತಿಳ್ಕೊಳ್ಳಿ, ಭಾಳ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಈಗ ತುಂಬಾ ಅದ್ಭುತವಾಗಿ ತಿಳಿದುಕೊಂಡಿದ್ದಾರೆ. ನೀವುಗಳು ಮಾಡೋ ತಪ್ಪುಗಳು ನಿಮಗೆ ಮೂಲ ಆಗುತ್ತೆ. ಕರ್ನಾಟಕದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ ಕೂಡ ರಿಸಲ್ಟ್ಗೋಸ್ಕರ ಕಾಯ್ತಾ ಇದೆ. ಅಲ್ಲಿ ರಿಸಲ್ಟ್ ಕೂಡ ನಿಮಗೆ ಉತ್ತರ ಕೊಡುತ್ತೆ. ಸೆಂಟ್ರಲ್ನವ್ರಿಗಾಗಿರ್ಬೋದು, ರಾಜ್ಯದವ್ರಿಗಾಗಿರ್ಬೋದು. ಈಗ ಗೊತ್ತಾಗುತ್ತೆ ನಿಮಗೆ, ಖಂಡಿತವಾಗಿಯೂ ಗೊತ್ತಾಗುತ್ತೆ. ನಿಮ್ಮ ಮುಂದಿನ ಭವಿಷ್ಯದ ನಿರ್ಧಾರ ಅದಾಗಿರುತ್ತೆ. ಮುಂದಿನ 2028 ಎಲೆಕ್ಷನ್ಗೆ ಕಾಂಗ್ರೆಸ್ಸಿಗೆ ಅದು ಒಳ್ಳೆಯದಾಗುತ್ತಾ, BJPಗೆ ಒಳ್ಳೆಯದಾಗುತ್ತಾ ಅನ್ನೋದು ಇವತ್ತಿನ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ನು ನಿರ್ಧಾರ ಮಾಡುತ್ತೆ. ಇದು ನಿಮ್ಮ ಮುಂದಿನ ಭವಿಷ್ಯದ ರಸ್ತೆ ಹಾದಿಯಾಗಿರುತ್ತೆ. ನೀವು ಎಲ್ಲ ತಪ್ಪು ಮಾಡ್ತಿದ್ದೀರ ಅಂದರೆ ದಯವಿಟ್ಟು ನೀವು ರಾಜಕೀಯ ಪಕ್ಷ ತಿಳ್ಕೊಳ್ಳಿ. ಈ ಥರ ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಸಾಮಾನ್ಯ ಜನರು
ದುಡ್ದು ತಿನ್ನೋಂಥ ಜೀವಗಳ ಮೇಲೆ ಹಾಕೊಂಡು ಬಡಿತಾ ಹೋಗ್ತಾ ಇದ್ರೆ ನಾಳೆ ಜನನೂ ಒಂದು ದಿನ ನಿಮ್ಮನ್ನು ಪಾಠ ಕಲಿಸೋಂಥ ಕಾಲನೂ ಬರುತ್ತೆ. ಖಂಡಿತವಾಗಿಯೂ ಕಲಿಸ್ತಾರೆ. ಇದ್ರ ಮೇಲೆ ನಿಮ್ಮ ಇಷ್ಟ. ಧನ್ಯವಾದ.